ನಮಸ್ಕಾರ ಸ್ನೇಹಿತರೆ. ಭಾರತ ಮತ್ತು ಅಮೆರಿಕದ ನಡುವಿನ ಬಹುನಿರೀಕ್ಷಿತ ಟ್ರೇಡ್ ಡೀಲ್ ಅಥವಾ ವ್ಯಾಪಾರ ಒಪ್ಪಂದದ ಜಾಯಿಂಟ್ ಸ್ಟೇಟ್ಮೆಂಟ್ ಈಗ ಹೊರಬಿದ್ದಿದೆ. ಕಳೆದ ಕೆಲವು ದಿನಗಳಿಂದ ಎಲ್ಲೆಡೆ ಭಾರತ ಗೆದ್ದಿತಾ ಅಥವಾ ಅಮೆರಿಕಕ್ಕೆ ಮಣಿಯಿತಾ ಎಂಬ ಚರ್ಚೆಗೆ ಕಡೆಗೂ ತೆರೆಬಿದ್ದಿದೆ. ಟ್ರಂಪ್ ಮತ್ತು ಮೋದಿ ಅವರ ಹೇಳಿಕೆಗಳಿಂದ ನಮಗೆ ಕೆಲವೊಂದು ವಿಷಯಗಳು ಗೊತ್ತಿದ್ದವು. ಆದರೆ ಈಗ ಪ್ರತಿಯೊಂದು ಸೆಕ್ಟರ್ಗೆ ಸಂಬಂಧಿಸಿದ ಸ್ಪಷ್ಟ ಚಿತ್ರಣ ನಮಗೆ ಸಿಕ್ಕಿದೆ. ಯಾವುದೇ ವ್ಯಾಪಾರ ಒಪ್ಪಂದ ಅಂದಮೇಲೆ ಅಲ್ಲಿ ಕೊಡುವುದು ಮತ್ತು ಕೊಳ್ಳುವುದು ಇದ್ದೇ ಇರುತ್ತದೆ. ಕೆಲವೊಂದು ಒಳ್ಳೆಯದಿದ್ರೆ ಇನ್ನು ಕೆಲವು ಕಷ್ಟಕರವಾದ ವಿಷಯಗಳು ಇರಬಹುದು. ಹಾಗಾದ್ರೆ ಈ ಡೀಲ್ನಿಂದ ನಮ್ಮ ರೈತರಿಗೆ ತೊಂದರೆಯಾಗುತ್ತಾ? ಅಮೆರಿಕ ನಮ್ಮ ಮೇಲೆ ಹಾಕಿರುವ 18% ತೆರಿಗೆಯಿಂದ ನಮಗೆ ಲಾಭನಾ ಅಥವಾ ನಷ್ಟನಾ? ರಷ್ಯಾದಿಂದ ಆಯಿಲ್ ಕೊಳ್ಳುವ ವಿಚಾರದಲ್ಲಿ ಏನಾಗಿದೆ? ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಈ ಡೀಲ್ನ ಸಂಪೂರ್ಣ ಪೋಸ್ಟ್ ಮಾರ್ಟಮ್ ಮಾಡೋಣ. ಸ್ನೇಹಿತರೆ, ನಿಮಗೆ ನಮ್ಮ ಕಾಂಟೆಂಟ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ. ಸ್ನೇಹಿತರೆ, ಇದು ಒಂದು ಫೈನಲ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಲ್ಲ, ಇದೊಂದು ಇಂಟರಿಮ್ ಅಗ್ರಿಮೆಂಟ್. ಅಂದರೆ ಮುಂದೆ ನಡೆಯಲಿರುವ ದೊಡ್ಡ ಒಪ್ಪಂದಕ್ಕೆ ಇದೊಂದು ಮೊದಲ ಹಂತವಿದ್ದಂತೆ. ಈಗ ಮುಖ್ಯವಾದ ವಿಷಯಕ್ಕೆ ಬರೋಣ. ಟ್ಯಾರಿಫ್ಸ್. ಅಮೆರಿಕವು ಭಾರತದ ಸರಕುಗಳ ಮೇಲೆ 18% ತೆರಿಗೆ ವಿಧಿಸಲು ನಿರ್ಧರಿಸಿದೆ. ಮೇಲ್ನೋಟಕ್ಕೆ ನಾವು ಅಮೆರಿಕದ ಸರಕುಗಳಿಗೆ ಶೂನ್ಯ ತೆರಿಗೆ ಹಾಕಿ ಅವರು ನಮ್ಮ ಮೇಲೆ 18% ತೆರಿಗೆ ಹಾಕೋದು ಅನ್ಯಾಯ ಅಲ್ವಾ ಅಂತ ನಿಮಗೆ ಅನಿಸಬಹುದು. ಆದರೆ ಇಲ್ಲಿ ನೀವು ಕಾಂಪಿಟೇಷನ್ ಅನ್ನು ನೋಡಬೇಕು. ಯಾಕಂದ್ರೆ ಅಮೆರಿಕ ಚೀನಾ ಮೇಲೆ ಸುಮಾರು 34ರಿಂದ 35%, ವಿಯೆಟ್ನಾಂ ಮತ್ತು ಬಾಂಗ್ಲಾದೇಶದ ಮೇಲೆ 20%, ಇಂಡೋನೇಷ್ಯಾದ ಮೇಲೆ 19% ತೆರಿಗೆ ಹಾಕಿದೆ. ಆದರೆ ಭಾರತದ ಮೇಲೆ ಕೇವಲ 18%. ಇದರ ಅರ್ಥ ಏನು ಅಂದ್ರೆ, ಅಮೆರಿಕದ ಮಾರುಕಟ್ಟೆಯಲ್ಲಿ ಚೀನಾ ಅಥವಾ ವಿಯೆಟ್ನಾಂ ಸರಕುಗಳಿಗಿಂತ ಭಾರತದ ಸರಕುಗಳು ಅಗವಾಗಿ ಸಿಗುತ್ತವೆ. ಇದು ನಮ್ಮ ರಫ್ತುದಾರರಿಗೆ ಒಂದು ದೊಡ್ಡ ಅಡ್ವಾಂಟೇಜ್ ಅಥವಾ ಮೇಲುಗೈ ತಂದುಕೊಡುತ್ತದೆ. ವಿಶೇಷವಾಗಿ ಟೆಕ್ಸ್ಟೈಲ್ಸ್, ಲೆದರ್ ಮತ್ತು ಫುಟ್ವೇರ್ ಉದ್ಯಮಗಳಿಗೆ ಇದು ವರದಾನವಾಗಲಿದೆ. ಏಕೆಂದರೆ ಈ ಉದ್ಯಮಗಳು ಹೆಚ್ಚು ಉದ್ಯೋಗ ಸೃಷ್ಟಿಸುತ್ತವೆ ಮತ್ತು ಇಲ್ಲಿ ನಮ್ಮ ಸ್ಪರ್ಧೆ ಬಾಂಗ್ಲಾದೇಶ್ ಮತ್ತು ವಿಯೆಟ್ನಾಂ ಜೊತೆಗಿರುತ್ತದೆ. ಈಗ ಎಲ್ಲರ ಮನಸ್ಸಿನಲ್ಲಿರುವ ದೊಡ್ಡ ಪ್ರಶ್ನೆ, ನಮ್ಮ ರೈತರ ಕಥೆಯೇನು? ಅಮೆರಿಕದ ಕೃಷಿ ಉತ್ಪನ್ನಗಳಿಗೆ ನಾವು ಬಾಗಿಲು ತೆರೆದಿದ್ದೀವಾ? ಸ್ನೇಹಿತರೆ, ಇಲ್ಲಿ ಒಂದು ಗುಡ್ ನ್ಯೂಸ್ ಇದೆ. ನಮ್ಮ ಅತ್ಯಂತ ಸೂಕ್ಷ್ಮ ವಲಯಗಳಾದ ಡೈರಿ, ಹಾಲು ಉತ್ಪನ್ನಗಳು ಮತ್ತು ತರಕಾರಿಗಳಿಗೆ ನಾವು ಅಮೆರಿಕಕ್ಕೆ ಪ್ರವೇಶ ನೀಡಿಲ್ಲ. ರೈತರ ಹಿತಾಸಕ್ತಿಯನ್ನು ಇಲ್ಲಿ ಕಾಪಾಡಲಾಗಿದೆ. ಹಾಗೆಯೇ ಮಸಾಲೆ ಪದಾರ್ಥಗಳು, ಈರುಳ್ಳಿ, ಆಲೂಗಡ್ಡೆಯಂತಹ ಪ್ರಮುಖ ಬೆಳೆಗಳ ಮೇಲೂ ಅಮೆರಿಕಕ್ಕೆ ಎಂಟ್ರಿ ಇಲ್ಲ. ಆದರೆ ನಾವು ಅಮೆರಿಕಕ್ಕೆ ಕೆಲವೊಂದು ಕಡೆ ರಿಯಾಯಿತಿ ನೀಡಿದ್ದೇವೆ. ಅದು ಯಾವುವು? ಮೊದಲನೆಯದಾಗಿ ಆನಿಮಲ್ ಫೀಡ್ ಅಥವಾ ಪಶು ಆಹಾರ. ಅಮೆರಿಕದಿಂದ ರೆಡ್ ಸಾರ್ಗಮ್ ಮತ್ತು ಡಿಡಿಜಿಎಸ್ ಅಂತಹ ಪಶು ಆಹಾರಗಳು ಈಗ ಭಾರತಕ್ಕೆ ಬರಲಿವೆ. ಇದು ಕೋಳಿ ಮತ್ತು ದನಗಳ ಆಹಾರಕ್ಕೆ ಬಳಕೆಯಾಗುತ್ತದೆ. ಎರಡನೆಯದಾಗಿ ಬಾದಾಮಿ, ಅಕ್ರೋಟ್ ಮತ್ತು ಪಿಸ್ತಾ. ಇವುಗಳ ಮೇಲಿನ ತೆರಿಗೆಯನ್ನು ಕಡಿಮೆ ಮಾಡಲಾಗಿದೆ ಅಥವಾ ತೆಗೆದುಹಾಕಲಾಗಿದೆ. ಇದರಿಂದ ಗ್ರಾಹಕರಿಗೆ ಬಾದಾಮಿ, ಪಿಸ್ತಾ ಕಡಿಮೆ ಬೆಲೆಗೆ ಸಿಗಬಹುದು. ಆದರೆ ನಮ್ಮಲ್ಲಿ ಇವುಗಳನ್ನು ಬೆಳೆಯುವ ರೈತರಿಗೆ ಕಾಂಪಿಟೇಷನ್ ಎದುರಾಗಬಹುದು. ಮೂರನೆಯದು ಹಣ್ಣುಗಳು. ವಾಷಿಂಗ್ಟನ್ ಆಪಲ್, ಬೆರಿಗಳು ಮತ್ತು ಪ್ರಾಸೆಸ್ಡ್ ಫ್ರೂಟ್ಸ್ ಭಾರತಕ್ಕೆ ಕಡಿಮೆ ಸುಂಕದಲ್ಲಿ ಬರಲಿವೆ. ಇದು ಕಾಶ್ಮೀರ ಮತ್ತು ಹಿಮಾಚಲದ ಸೇಬು ಬೆಳೆಗಾರರಿಗೆ ಪೈಪೋಟಿ ನೀಡಬಹುದು. ಕೃಷಿ ಬಿಟ್ಟು ಬೇರೆ ಸೆಕ್ಟರ್ಗಳಲ್ಲಿ ಏನಾಗಿದೆ? ನಾವು ಅಮೆರಿಕದ ಇಂಡಸ್ಟ್ರಿಯಲ್ ಗೂಡ್ಸ್ ಅಥವಾ ಕೈಗಾರಿಕಾ ಉತ್ಪನ್ನಗಳ ಮೇಲೆ, ಅಂದ್ರೆ ಮಷೀನರಿ, ಮೆಡಿಕಲ್ ಡಿವೈಸ್, ಏರ್ಕ್ರಾಫ್ಟ್ ಪಾರ್ಟ್ಸ್ಗಳ ಮೇಲಿನ ತೆರಿಗೆಯನ್ನು ಕಡಿಮೆ ಮಾಡಲಿದ್ದೇವೆ ಅಥವಾ ಶೂನ್ಯಕ್ಕೆ ಇಳಿಸಲಿದ್ದೇವೆ. ಇದಕ್ಕೆ ಪ್ರತಿಯಾಗಿ ಭಾರತಕ್ಕೆ ಏನು ಸಿಕ್ಕಿದೆ? ಇದು ತುಂಬಾ ಮುಖ್ಯ. ನಮ್ಮ ಜೆನೆರಿಕ್ ದವಾಗಳು, ಜೆನೆರಿಕ್ ಫಾರ್ಮಸ್ಯೂಟಿಕಲ್ಸ್, ಜೆಮ್ಸ್ ಅಂಡ್ ಜ್ಯುವೆಲರಿ, ರತ್ನ ಮತ್ತು ಆಭರಣಗಳಿಗೆ ಅಮೆರಿಕಾದಲ್ಲಿ 0 ಟ್ಯಾರಿಫ್ ಸಿಗಲಿದೆ. ಅಂದರೆ ಯಾವುದೇ ತೆರಿಗೆ ಇಲ್ಲದೆ ನಮ್ಮ ಔಷಧಿಗಳು ಮತ್ತು ಆಭರಣಗಳು ಅಮೆರಿಕ ಮಾರುಕಟ್ಟೆಗಳ ಹೋಗಬಹುದು. ಇದು ನಮ್ಮ ಫಾರ್ಮಾ ಮತ್ತು ಡೈಮಂಡ್ ಉದ್ಯಮಕ್ಕೆ ದೊಡ್ಡ ಬೂಸ್ಟ್ ನೀಡಲಿದೆ. ಜೊತೆಗೆ ಭಾರತದ ಆಟೋಮೋಟಿವ್ ಪಾರ್ಟ್ಸ್ಗಳ ಮೇಲಿದ್ದ ನಿರ್ಬಂಧಗಳನ್ನು ತೆಗೆದು ಅಲ್ಲಿಯೂ ರಿಯಾಯಿತಿ ನೀಡುವ ಭರವಸೆ ಸಿಕ್ಕಿದೆ. ಆದರೆ ಇಲ್ಲಿ ಒಂದು ಕಹಿ ಸತ್ಯವೂ ಇದೆ. ಜಾಯಿಂಟ್ ಸ್ಟೇಟ್ಮೆಂಟ್ನಲ್ಲಿ ಹೇಳದಿದ್ದರೂ ಅಮೆರಿಕದ ವೈಟ್ ಹೌಸ್ ಆದೇಶದಲ್ಲಿ ಒಂದು ಕಂಡೀಷನ್ ಇದೆ. ಅದೇನೆಂದರೆ, ಅಮೆರಿಕವು ಭಾರತ ರಷ್ಯಾದಿಂದ ಆಯಿಲ್ ಖರೀದಿಸುತ್ತಿದೆಯಾ ಎಂದು ಮಾನಿಟರ್ ಮಾಡುತ್ತದೆ. ಒಂದು ವೇಳೆ ನಾವು ರಷ್ಯಾದಿಂದ ಹೆಚ್ಚು ಆಯಿಲ್ ತಗೊಂಡ್ರೆ ಟ್ರಂಪ್ ನಮ್ಮ ಮೇಲೆ ಮತ್ತೆ 25% ಹೆಚ್ಚು ತೆರಿಗೆ ಹಾಕುವ ಅಧಿಕಾರವನ್ನು ತಮ್ಮ ಕೈಯಲ್ಲಿ ಇಟ್ಟುಕೊಂಡಿದ್ದಾರೆ. ಇದು ನಮ್ಮ ಸ್ಟ್ರಾಟಜಿಕ್ ಅಟಾನಮಿಗೆ ಒಂದು ಸವಾಲಾಗಿದೆ. ಒಟ್ಟಾರೆಯಾಗಿ ನೋಡೋದಾದ್ರೆ ಈ ಡೀಲ್ ಒಂದು ಮಿಕ್ಸ್ಡ್ ಬ್ಯಾಗ್ ಅಂತ ಹೇಳಬಹುದು. ಒಂದು ಕಡೆ ನಮ್ಮ ಟೆಕ್ಸ್ಟೈಲ್ಸ್, ಫಾರ್ಮಾ ಮತ್ತು ಐಟಿ ಹಾರ್ಡ್ವೇರ್ ಕ್ಷೇತ್ರಗಳಿಗೆ ಚೀನಾಕ್ಕಿಂತ ಹೆಚ್ಚು ಅನುಕೂಲ ಸಿಕ್ಕಿದೆ. ಉದ್ಯೋಗ ಸೃಷ್ಟಿಗೆ ಇದು ಪೂರಕ.
ಆದರೆ ಇನ್ನೊಂದು ಕಡೆ ನಮ್ಮ ಹಣ್ಣು ಬೆಳೆಗಾರರು ಅಮೆರಿಕದ ಹಣ್ಣುಗಳ ಜತೆ ಸ್ಪರ್ಧೆ ಮಾಡಬೇಕಾಗುತ್ತದೆ ಮತ್ತು ನಾವು ಅಮೆರಿಕದಿಂದ ಹೆಚ್ಚು ವಸ್ತುಗಳನ್ನು ಖರೀದಿಸಬೇಕಾದ ಒತ್ತಡದಲ್ಲಿದ್ದೇವೆ. ನಿಮಗೇನನ್ಸುತ್ತೆ? ಅಮೆರಿಕದ ಆಪಲ್ ಮತ್ತು ಬಾದಾಮಿ ಅಗವಾಗೋದು ಒಳ್ಳೆಯದಾ ಅಥವಾ ನಮ್ಮ ರೈತರಿಗೆ ಇದರಿಂದ ತೊಂದರೆಯಾಗುತ್ತಾ? ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.